ರೂಪಾಯಿ ಸಾಲನೂ ಸಹ ಅಂತ ನಾವು ಕೇಳಿಲ್ಲ. ಅಂಥದ್ರಲ್ಲಿ ಬಂದು ಈ ರೀತಿ ಒಂದು ಹಿಂಸೆ ಕೊಡ್ತಾ ಇರ್ತಾರೆ. ಈ ತೆಂಗಲ್ ಹಾಕಿ 35 ವರ್ಷ 40 ವರ್ಷ ಹಾಕಿ ಬಂದಿದೆ. ನಮ್ಮ ತಂದೆಯವ್ರು ಹಾಕಿರೋದು ಇದನ್ನ. ಇವತ್ತು ಯಾರೋ ಕೆಲವರು ಅಪರಿಚಿತರು ಬಂದು ಅವ್ರಿಗೆ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಸರ್ವೆ ಅಧಿಕಾರಿಗಳನ್ನ ಜೊತೆಲಿ ಕರ್ಕೊಂಡು ಇದು ನನ್ನ ಜಮೀನು ಅಂತೇಳಿ ಏಕಾಏಕಿ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿದ್ದಾನೆ. ಇಂದು ನಮ್ಮದು ಸರ್ವೆ ನಂಬರ್ 69ರಲ್ಲಿ 1 ಎಕರೆ 35 ಕುಂಟೆ ಇದೆ. ಅದ್ರ ಬಗ್ಗೆ ಬೇರೆಯವ್ರು ಬಂದು ಈ ಒಂದು ತೊಂದರೆ ಕೊಡ್ತಾವ್ರೆ. ಸರ್ವೆ ಮಾಡಿಸ್ತೀವಿ ಹಾಗೆ ಹೀಗೆ ಅಂತ ತೊಂದರೆ ಕೊಡ್ತಾವ್ರೆ. ಅದರಿಂದ ನಾವು ಕೂಡಿಲ್ಲ ಸರ್. ಈಗಲೂ ನಾನೇ ಅನುಭವದಲ್ಲಿದ್ದೀನಿ ಇದರಲ್ಲಿ. ಆದರೆ ಈಗ ಮಧ್ಯಂತರದಲ್ಲಿ ಈಗ ಅವ್ರ ಮಕ್ಕಳು ಯಾರೋ ಒಟ್ಟಿನಲ್ಲಿ ಬಂದು ನಮಗೆ ಈ ರೀತಿ ಹಿಂಸೆ ಕೊಡ್ತಾ ಇರ್ತಾರೆ. ಈ ಭೂಮಿ ಯಾರ ಹೆಸರಲ್ಲ ಐತೆ ಈಗ? ಈ ಭೂಮಿ ಈಗ ಅವ್ರ ಹೆಸರಲ್ಲೇ ಇದೆ ಸರ್. ಇದು ಹಳೆ ಸಾಗುವಳಿ ಪತ್ರ ಈ ತರದಲ್ಲೆಲ್ಲ ಏನಿದೆ? ಹಳೆ ಅಥವಾ ಅಲ್ಲಿ ನನ್ನ ಹತ್ರ ಇಲ್ಲ ಸರ್. ಅದು ಪಾಣಿ ಇದೆ ನನ್ನ ಹತ್ರ. ಹಳೆ ಪಾಣಿಲಿ ಏನಂತ ಹೆಸರು ಬರ್ತದೆ? ನನ್ನ ಹೆಸರು ಫಸ್ಟ್ ಅನುಭವದ ಬಗ್ಗೆ ಅನುಭವದ ಬಗ್ಗೆ ನನ್ನಲ್ಲಿದೆ. ಅದು ಖಾತೆ ಬಗ್ಗೆ ಅವನ ಹೆಸರಲ್ಲಿದೆ. ಅದು ಸಾಗುವಳಿ ಚೀಟಿ ಯಾರ ಹೆಸರಲ್ಲಿದೆ? ಸಾಗುವಳಿ ಚೀಟಿ ನಮ್ಮ ತಾತನ ಹೆಸರು ಸರ್. ನಮ್ಮ ತಾತನ ಹೆಸರು ಇರೋದು ಕರಿ ಜೋಗಯ್ಯ ಅಂತ ಅವ್ರ ಹೆಸರಲ್ಲಿ ಇರೋದು. ಅದು ಈಗಲೂ ನೀವೇ ಅನುಭವ ಇದ್ದೀರಾ? ಇವಾಗ್ಲೂ ನಾನೇ ಅನುಭವದಲ್ಲಿ ಸರ್. ಈಗ ಯಾರು ಗಲಾಟೆಗೆ ಬಂದ್ರು ಅಂದ್ರಲ್ಲ, ಅವ್ರಿಗೂ ಈ ಜಮೀನ್ಗೆ ಏನ್ ಸಂಬಂಧ? ಅದೇನೋ ಗೊತ್ತಿಲ್ಲ ಸರ್. ನಾವು ಏನು ಯಾರು ಸಹ ನಾವು ಅವ್ರ ಬಗ್ಗೆ ಒಂದು ಕಾಗದ ಪತ್ರನೂ ಇಲ್ಲ, ಒಂದು ರೂಪಾಯಿ ಸಾಲನೂ ಸಹ ಅಂತ ನಾವು ಕೇಳಿಲ್ಲ. ಅಂಥದ್ರಲ್ಲಿ ಬಂದು ಈ ರೀತಿ ಒಂದು ಹಿಂಸೆ ಕೊಡ್ತಾ ಇರ್ತಾರೆ. ಇದು ನಮ್ಮ ತಂದೆಯವರು 70 ವರ್ಷ 80 ವರ್ಷದಿಂದನೂ ಉಳುಮೆ ಮಾಡ್ತಾಯಿದ್ದೀವಿ. ಯಾರೋ ಏಕಾಏಕಿ ಬಂದು ಈಗ ಒಂದು 4-5 ತಿಂಗಳಲ್ಲಿ ಇದು ನಮ್ಮ ಜಮೀನು ಅಂದ್ಕೊಂಡು ಬಂದು ಇದು ಮಾಡ್ತಿದ್ರು. ನಾವು ಆವಾಗ ಎಲ್ಲ ಇದು ಮಾಡಿ ನಮ್ಮ ತಂದೆಯವ್ರು ಕರ್ಕೊಂಡು ಬಂದು ಕೇಳಿದಾಗ ನಾವು ಬಿಳ್ಕೆರೋರು ನಿಮ್ಮ ತಂದೆಯವರು ನಮಗೆ ಇದು ಮಾಡಿಬಿಟ್ಟವ್ರೆ ಅಂದ್ಕೊಂಡು ಏನೇನೋ ಇದು ಮಾಡ್ಕೊಂಡು ಇದು ಹೋಗಿದ್ರು. ಅದಕ್ಕೆ ನಾವು ಎಷ್ಟೇ ತಾಲೂಕು ಆಫೀಸು ಮತ್ತು ನಾಡು ಕಚೇರಿಗೆ ಹೋದ್ರೂ ನಮ್ಗೆ ಎಲ್ಲೂ ಅಂಥದ್ದು ಇದು ಸಿಗ್ತಾಯಿಲ್ಲ ನಮಗೆ. ಅದು ತಿರ್ಗಾ ಮತ್ತೆ ನಾವು DC ಆಫೀಸ್ಗೂ ಇದು ಮಾಡಿದ್ದೀವಿ. ಅದರಿಂದ ನಮಗೆ ಒಂಚೂರು ನ್ಯಾಯ ಕೊಡಿಸ್ಕೊಡ್ಬೇಕಂತ ನಿಮ್ಗೆ ಕೇಳ್ಕೊತಾ ಇದ್ದೀವಿ ಸರ್. ಏನಾಗಿದೆ ಇದು? ನಮ್ಮ ತಂದೆ ಹೆಸರು ಇರೋದು ಇದು. ಇವರು ಬಿಳಿಕೆರೆ ಯಾರೋ ರಮೇಶ್ ಅನ್ನೋರು ಅವ್ರ ಹೆಸರು ಮಾಡ್ಕೊಂಡು ಇದು ನಮಗೆ ಸೇರ್ಬೇಕನ್ಬಿಟ್ಟು ಈಗ ಮಕ್ಕಳು ಎಲ್ಲ ಬಂದು ಎಲ್ಲ ಕೇಳೋಕ್ಕೆ ಇದು ಮಾಡಿದರು. ಆಗ ನಾವು ಇದು ನಮ್ಮ ಜಮೀನು, ನಾವು 80-90 ವರ್ಷದಿಂದ ನಾವು ಉಳುಮೆ ಮಾಡ್ತೀವಿ, ನಾವು ಹೆಂಗೆ ಕೊಡೋದು ಅಂದ್ಕೊಂಡೆಲ್ಲ ಇದು ಮಾಡ್ದೋ. ಆಗ ಸ್ವಲ್ಪ ಘರ್ಷಣೆ ಆಯಿತು. ಆಗ ನಾವು ಬಿಟ್ಕೊಳ್ಳಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನ್ಯಾಯ ಕೊಡ್ಬೇಕು ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸರ್ ನಿಮ್ಮ ಹತ್ರ. ಸ್ವಾಧೀನ ಇರೋದು ನೀವು ತಾನೆ? ನಾವೇ ಇರೋದು. ಮತ್ತು ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಯಾರಂತ ನಾವು ನೋಡೇ ಇಲ್ಲ. ಈಗ ಒಂದು 4-5 ತಿಂಗಳು ಹಿಂದ್ಗಡೆ ಮಾತ್ರ ಬಂದರು ಅಷ್ಟೇ. ಅದೇ ಫಸ್ಟ್ ಟೈಮ್ ನೋಡಿರೋದು ನಾವು ಅವ್ರನ್ನ. ಈಗ ನಾವು ಈ ತೆಂಗಲ್ ಹಾಕಿ 35 ವರ್ಷ 40 ವರ್ಷ ಹಾಕಿ ಬಂದಿದೆ. ನಮ್ಮ ತಂದೆಯವ್ರು ಹಾಕಿರೋದು ಇದನ್ನ. ಆ ವ್ಯಕ್ತಿ ನಿಮ್ಮ ಊರಿನವರೇನಾ? ಇಲ್ಲ, ನಮ್ಮೂರಲ್ಲ ಅವರು. ಅದೆಲ್ಲ ಬೆಳ್ಕೆರಂತೆ, ಎಲ್ಲ ಮೈಸೂರು ಅಂತಾರೆ, ಇನ್ನೊಬ್ರು ಬೆಂಗಳೂರು ಅಂತಾರೆ. ಅದು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಅದೇ ಫಸ್ಟ್ ಟೈಮ್ ನೋಡಿದ್ದು ನಾವು. ಇದು ನಮ್ಮ ಜಮೀನು ಅಂತ ಬಂದಾಗಲೇ ಅವ್ರ ಹೆಸರು ಯಾವ ರೀತಿ ಹೋಯ್ತು ಅಂತ ನಮ್ಗೆ ಗೊತ್ತಾಯ್ತಲ್ಲ ಸರ್. ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ಕಡೆನೂ ಅಳ್ದೋ ಎಲ್ಲೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ನಮಗೆ. ನಿಮ್ಮ ಮುಖಾಂತರನಾರು ಸ್ವಲ್ಪ ನ್ಯಾಯ ಕೊಡಿಸ್ಕೊಡಿ ಅಂದ್ಕೊಂಡು ನಿಮ್ಮ ಮನವಿ ಮಾಡ್ಕೊಡ್ತಾಯಿದ್ದೀವಿ ಸರ್ ನಾವು. ಅಲ್ಲ, ನೀವುಗಳು ಯಾರು ಸೈನ್ ಮಾಡ್ತಾನೆ ಮಾರಾಟ ಮಾಡ್ದಾನೆ ಬೇರೆಯವ್ರ ಹೆಸರಿಗೆ ಹೆಂಗೆ ಹೋಗುತ್ತೆ? ಯಾವುದಕ್ಕೆ ಅದು ಏನಂತನೇ ಗೊತ್ತಾಯ್ತಲ್ಲ ಸರ್. ಅದು ಈಗ ಅವ್ರು ನಮ್ಮೂರು ವ್ಯಕ್ತಿ ಆಗಿದ್ರೆ ನಾವು ನೋಡೇ ಇಲ್ವಲ್ಲ ಅವರು. ನಾವು ನೋಡಿದರೆ ಆಯಿತು ಇಂಥ ವ್ಯಕ್ತಿ ಅಂತ ಹೇಳ್ಬೋದು. ನಾವು ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಈಗ ಒಂದು 4-5 ತಿಂಗಳಲ್ಲಿ. ಇಲ್ಲಿ ಹೊಲ್ದತ್ರಕ್ಕೆ ಬಂದಾಗ ಮಾತ್ರ ನೋಡಿದ್ದು ಅಷ್ಟೇ ನಾವು. ಇಷ್ಟು ವರ್ಷದಲ್ಲಿ ಒಂದು ಸರಿನೂ ಬಂದಿಲ್ಲ? ಒಂದು ದಪ್ಪನೂ ಬಂದಿಲ್ಲ. ಇಲ್ಲಿಗೆ ಯಾರು ನಮ್ಗೆ ಗೊತ್ತಿಲ್ಲ. ನಮಗೆ ಅವರು ಯಾರು ಏನು ಅಂತಲೇ ಗೊತ್ತಿಲ್ಲ ನಮಗೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಏನು ಇವತ್ತು ಸರ್ವೆ ನಂಬರ್ 69ರಲ್ಲಿ ಸೋಮಯ್ಯ ಬಿನ್ ಕರಿಯಯ್ಯ ಅವರು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಈ ಮಾರ್ಗವಾಗಿ ಬೆಳ್ಕೆರೆ ಆಗಲಿ ಮೈಸೂರು ಆಗಲಿ ಹೋಗ್ತಾ ಇರ್ತೀನಿ, ಅವ್ರು ನೋಡ್ತಾ ಇರ್ತೀನಿ ನಾನು. ಹಾಗಾಗಿ ಏನು ಇವತ್ತು ಯಾರೋ ಕೆಲವರು ಅಪರಿಚಿತರು ಬಂದು ಅವ್ರಿಗೆ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದು ಸಮಂಜಸ ಅಲ್ಲ. ಅವ್ರು ಏನೇ ಹೋರಾಟಗಳು ಮಾಡಂಗಿದ್ರು ಕಾನೂನುಬದ್ಧವಾಗಿ ಹೋರಾಟಗಳು ಮಾಡಲಿ, ನಮ್ಮದೇನು ಅದಕ್ಕೆ ಅಡ್ಡಿ ಇಲ್ಲ. ಹಾಗಾಗಿ ಸೋಮಯ್ಯ ಅವರು ಬಡವರಿದ್ದಾರೆ. ಈ ಒಂದು ವ್ಯವಸಾಯನೇ ನಂಬ್ಕೊಂಡು, ಈ ಭೂಮಿ ನಂಬ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಮಕ್ಕಳು ಮರಿನೆಲ್ಲ ಓದಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಈ ನಿರಂತರವಾಗಿ ಇದರಲ್ಲೇ ಜೀವನನ ತೊಡಗಿಸ್ಕೊಂಡಿದ್ದಾರೆ. ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ, ತಹಸೀಲ್ದಾರ್ಗಳಾಗಿರಲಿ,
ಮತ್ತು ನಮ್ಮ ಉಪ ವಿಭಾಗಾಧಿಕಾರಿಗಳಾಗಿರಲಿ ದಯವಿಟ್ಟು ಈ ಏನು ಸೋಮಯ್ಯ ಬಿನ್ ಕರಿಯ ಅವರ ಹೆಸರಲ್ಲಿ ಹಳೆ ಸಾಗುವಳಿ ಮತ್ತು ಕೈ ಬರವಣಿಗೆ RTC ಅವ್ರ ಹೆಸರಲ್ಲಿದೆ. ಹಾಗಾಗಿ ಈ ದಾಖಲಾತಿಗಳನ್ನ ತಾವು ಖುದ್ದಾಗಿ ಬಂದು ಈ ಒಂದು ಸ್ಥಳಕ್ಕೆ ಮಾಜರ್ ಮಾಡಿ ನೀವು ಪರಿಶೀಲನೆ ಮಾಡಿ ಆ ದಾಖಲಾತಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ವ್ಯವಸಾಯ ಮಾಡೋಕ್ಕೆ ಯಾವುದೇ ರೀತಿ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಅಡಚಣೆಗಳಾಗದಂತೆ ಅವರ ಪ್ರಾಣಕ್ಕೆ ತೊಂದರೆ ಆಗದಂತೆ ತಾವುಗಳು ರಕ್ಷಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಮೇಶ್ ಅನ್ನೋನು ಆತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಅವನು ವಾಸ ಮಾಡ್ತಾ ಇರೋದೇ ಬೆಂಗಳೂರು, ಆದರೆ ಅವನು ವಾಸ ಇದ್ದದ್ದು ಬಿಳಿಕೆರೆಯಿಂದ ಹೋಗಿ ಬೆಂಗಳೂರಲ್ಲಿ ವಾಸ ಇದ್ದಾನಂತೆ. ಆತ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಏನು ಇವರು ಸೋಮಯ್ಯ ಕರಿಯ 1 ಎಕರೆ 13 ಕ್ವಿಂಟಲ್ ಏನು ಅನುಭವದಲ್ಲಿದ್ದಾರೋ ಇವರು ಸುಮಾರು 70 ವರ್ಷದಿಂದ ಈ ಜಮೀನಲ್ಲಿ ಅನುಭವದಲ್ಲಿದ್ದಾರೆ. ಆದರೆ ಕೈ ಬರ RTCಲಿ ಸೋಮಯ್ಯ ಕರಿಯಯ್ಯ ಅಂತೇಳಿ ಆ ಹೆಸರು ಕೈ ಬರ RTCಲೂ ಸಹ ನಿರಂತರವಾಗಿ ಬಂದಿದೆ. ಮತ್ತು ಸಾಗುವಳಿ ದಾಖಲಾತಿ ಪಟ್ಟಿಲೂ ಸಹ ಸೋಮಯ್ಯ ಕರಿಯಯ್ಯ ಅಂತೇಳಿ ಸಾಗುವಳಿ ಚೀಟಿಲೂ ಸಹ ಇದೆ. ಮೂಲ ಈ ಜಮೀನಿಗೆ ಸಂಬಂಧಪಟ್ಟಂಥ ಮೂಲ ಹಕ್ಕುದಾರರು ಸಾಗುವಳಿ ಚೀಟಿ ಮತ್ತು ಕೈ ಬರ RTCಲಿ ಸೋಮಯ್ಯನವ್ರದ ಹೆಸರು ಕಂಡು ಬಂದಿದೆ. ಸೋಮಯ್ಯನೂ ಸಹ ಈ ಜಮೀನಲ್ಲಿ ಇಲ್ಲಿ ತನಕ ಅನುಭವದಲ್ಲಿ ಇದ್ದಾರೆ. ಆದರೆ ಏನು ರಮೇಶ ಆತ ಸುಮಾರು ಈಗ ಒಂದು 4-5 ತಿಂಗಳಲ್ಲಿ ಇತ್ತೀಚೆಗೆ ಸುಮಾರು 70 ವರ್ಷದಿಂದನೇ ಈ ಕಾಲಿಡದ ಆ ವ್ಯಕ್ತಿ ಒಂದು 3 ತಿಂಗಳಲ್ಲಿ ಸರ್ವೆ ಅಧಿಕಾರಿಗಳನ್ನ ಜೊತೆಲಿ ಕರ್ಕೊಂಡು ಇದು ನನ್ನ ಜಮೀನು ಅಂಥೇಳಿ ಏಕಾಏಕಿ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿದ್ದಾನೆ. ಆಗ ಆತ ದಲಿತ ಸೋಮಯ್ಯ ಇದಕ್ಕಿದ್ದಂಗೆ ಗಾಬರಿಗೊಂಡು ಇದೇನಪ್ಪ ಇಷ್ಟು ವರ್ಷನೇ ಇಲ್ದಿರೋನು ಈತ ಇದಕ್ಕಿದ್ದಂಗೆ ಸರ್ವೇಯರ್ ಕರ್ಕೊಂಡ್ಬಂದಿದ್ದಾನಲ್ಲ, ನೀವು ಯಾರು ಏನು ಅಂತ ಕೇಳಿದಾಗ ಆಗ ರಮೇಶ ಅಂಥೇಳಿ ಕಂಪ್ಯೂಟರ್ RTCಲಿ ಕಂಡು ಬಂದಿರ್ತದೆ. ಆತ ಇವ್ರಿಗೆ ಯಾರಿಗೋ ಗೊತ್ತಿಲ್ಲದಂಗೆ ಬ್ಯಾಂಕಲ್ಲೂ ಸಾಲ ತಗೊಂಡು ಈ ದಲಿತರ ಜಮೀನೇ ಲಪ್ಟಾಯಿಸಲು ಹೊರಟಿರ್ತಕ್ಕಂಥ ಒಬ್ಬ ಹೊರಟಿರ್ತಕ್ಕಂಥ ಒಬ್ಬ ರಮೇಶ ಇದನ್ನ ಈ ಸುಮಾರು ಈಗಾಗಲೇ 1 ವರ್ಷದಲ್ಲೇ ಇವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಕಂಪ್ಯೂಟರ್ RTCಲೂ ಸಹ ಹೆಸರನ್ನ ಕೂರಿಸ್ಕೊಂಡಿದ್ದಾನೆ. ಕೈ ಬರ RTC ಮತ್ತು 5-6 ಕಾಪಿ ಮತ್ತು ಸಾಗುವಳಿ ಚೀಟಿಲಿ ದಲಿತ ಸೋಮಯ್ಯನ ಹೆಸರಿದೆ. ಆದರೆ ಕಂಪ್ಯೂಟರ್ RTCಲಿ ಒಬ್ಬ ಸವರ್ಣೀಯ ಒಕ್ಕಲಿಗ ಜನಾಂಗದ ಒಬ್ಬ ರಮೇಶ ಅನ್ನೋನು ಅವನ ಹೆಸರಿಗೆ ಕಂಪ್ಯೂಟರ್ RTCಲಿ ಹೆಸರು ಕೂರಿಸ್ಕೊಂಡಿದ್ದಾನೆ. ಇದು ಯಾವ ರೀತಿ ಆಯಿತು ಅನ್ನೋದು ಇವತ್ತು ನಮಗೆ ದಲಿತ ಸಂಘಟನೆಗಳಿಗೆ ಒಂಥರ ಆಶ್ಚರ್ಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.